ಯಾವುದೇ ಒಂದು ಪಕ್ಷ ಒಂದು ಹೈಕಮಾಂಡ್ ಅಂತ ಇದ್ದಾಗ ನಮ್ಮ ಪಕ್ಷದ ಆಂತರಿಕ ವಿಚಾರ ಇರ್ತದೆ, ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಿದೆ, ಹಿಂಗಾಗಿ ಚರ್ಚೆ ಮಾಡಬೇಕು, ಒಂದ್ ಸ್ವಲ್ಪ ಸಮಯ ಆಗಿದೆ, ವಿಳಂಬ ಆಗಿದೆ. ಇದನ್ನೂ ಕೂಡ ನಾನು ಎಲ್ಲದನ್ನೂ ನಾನು ನೀವು ಹೇಳಿದ್ರೆ ನಿರಾಕರಿಸಕ್ ತಯಾರಿಲ್ಲ. ನಮ್ಮಿಂದ ಒಂದ್ ಸ್ವಲ್ಪ ವಿಳಂಬ ಆಗಿದೆ ನಿಜ. ಆದ್ರೆ ನೀವ್ ಹೇಳ್ತೀರಿ, ನೀವು ಮಾಧ್ಯಮವಾಗಿ ನೀವು ಹೇಳಬೇಕು, ನಮ್ ಕಡೆ ಹೇಳಿದಿರಿ, ನಾನು ಸಂತೋಷವಾಗಿ ಸ್ವೀಕರಿಸ್ತೀನಿ. ಆದ್ರೆ ಬಿಜೆಪಿಯವರು ಇದನ್ನ ಎಲ್ಲ ತತ್ಕೊಂಡು ಹೇಳ್ತಾರಲ್ಲ, ಅರೆ ಇವ್ರು ಏನ್ರಿ ಇದು, ಇಷ್ಟು ದಿವಸ ಆಗೋಯ್ತು, ಮಂತ್ರಿ ಮಂಡಲ ಇಲ್ಲ, ಮಂತ್ರಿಗಳಾಗ್ಲಿಲ್ಲ, ನಾಮಿನೇಷನ್ ಮಾಡಲಿಲ್ಲ, ಜನ ಸಾಯ್ತಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ 84 ದಿವಸ ಒಬ್ಬನೇ ಒಬ್ಬ ಮಂತ್ರಿ ಇರಲಿಲ್ಲ. ಪ್ಲೀಸ್ ಟೇಕ್ ದಿಸ್ ಆನ್ ಯುವರ್ ರೆಕಾರ್ಡ್. ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದಾಗ ಈ ರಾಜ್ಯದಲ್ಲಿ 84 ದಿವಸ ಖುದ್ದು ಮುಖ್ಯಮಂತ್ರಿಗಳಾದ್ರು. ಎಲ್ಲಾದ್ರೂ ಡಿ ಕೆ ಶಿವಕುಮಾರ್ ಅವರು ಬಿಡದಿಯ ಭೂಮಿಯನ್ನ ಲೂಟಿ ಮಾಡಿಕೊಂಡು ಬಿಟ್ಟಿದ್ದಾರೆ, ಬಿಡದಿಯ ಭೂಮಿಯನ್ನು ಕಬಳಿಕೆ ಮಾಡಿಕೊಂಡು ಬಿಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ವಾಡಿಕೆ ಮಳೆ ಜೂನ್ ಜೂನ್ 1ರಿಂದ ನಿನ್ನೆ ತನಕ 31% ಕಡಿಮೆ ಆಗಿದೆ. ಏನು ಬಿತ್ತನೆ ಇದೆ 41% ಕಡಿಮೆ ಆಗಿದೆ. ಇವತ್ತು 100ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ಇದೆ, ಅದರಲ್ಲೂ 54 ತಾಲೂಕಲ್ಲಿ ತೀವ್ರವಾದಂತ ಬರ ಇದೆ. ಇವತ್ತು ನಾನು ನಿಮ್ಗೆ ಕೇಳೋದೇನಂದ್ರೆ, ನೀವ್ ಹೇಳಿದ್ರಿ 1 ಕೋಟಿ ರೂಪಾಯಿನ ತಾಲೂಕು ಆಡಳಿತಾಧಿಕಾರಿ ಕೊಟ್ಟಿದ್ದೀನಿ ಅಂತ. ಸರ್ 5 ಬೋರ್ ಹಾಕಕ್ಕಾಗಲ್ಲ ಸರ್, ಡ್ರಿಲ್ ಮಾಡಿ ಪಂಪ್ ಮಾಡಿ ನೀರನ್ನು ತರಕ್ಕಾಗಲ್ಲ ಸರ್. 300-400 ಹಳ್ಳಿ ಬರ್ತೇವೆ. ನೀವು ಹೇಳಿದ್ರಿ ನಮ್ಮ ಮುಖ್ಯಮಂತ್ರಿಗಳು ಬರ ಅಧ್ಯಯನ ಮಾಡಿದ್ರು ಅಂತ. ಕಲಬುರಗಿಗೆ ಹೋಗಿ ಏನು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ರು, ಬೆಳಗಾಮಲ್ಲಿ ಹೋಗಿ ಯಾವ ಶಾಸಕರ ಡಿನ್ನರ್ ಮೀಟಿಂಗ್ ಮಾಡಿದ್ರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಈಗ ನಿಮ್ಗೂ ಚರ್ಚೆ ಬೇಕಾಗಿಲ್ಲ. ಏನು ನಮ್ಮ ಪತ್ರಕರ್ತರು ಹೇಳಿದ್ರು, ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಎರಡೂ ಒಂದೇ. ಏನು ಅಂದ್ರೆ ನಿಮ್ಗೆ ಚರ್ಚೆ ಬೇಕಾಗಿಲ್ಲ. ನಿಮ್ಗೆ ಒಬ್ಬ ನಾಗೇಂದ್ರ ಯಾಕೆಂದ್ರೆ ಅವರು ಯಾವ್ದು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಬಂದ್ಬಿಟ್ಟಿದ್ದಾರೆ. ನೀವು ತೆಗಿಯಕ್ ಆಗ್ತಾ ಇಲ್ಲ ಪಾಪ ಅವ್ರನ್ನ. ನೀವು ಮೆರಿಟ್ ಆಗಿರೋಷ್ಟು ತೆಗಿತಿದ್ರೆ ಚರ್ಚೆಗೆ ಅವಕಾಶ ಕೊಡ್ತಿದ್ರೆ. ಬರ ಇದೆ, ಏನು ನೀರಾವರಿ ಸಮಸ್ಯೆ ಇದೆ. ನಿಮ್ಮ ಮುಖ್ಯಮಂತ್ರಿಗಳು ನಿನ್ನೆ ತಮಿಳುನಾಡಿಗೆ ಹೋಗಿದ್ದಾರೆ, ದಕ್ಷಿಣ ಭಾಗದ್ದು ಮೀಟಿಂಗ್ ಇದೆ. ಎಲ್ಲಾರು ಪ್ರಸ್ತಾಪ ಮಾಡಿದ್ರ ಅಮಿತ್ ಶಾ ಅವ್ರ ಜೊತೆ ಬರದ್ದು? ನೀವು ಏನಾರು ಘೋಷಣೆ ಮಾಡಿ ಅಂತ ಕೇಳಿದ್ರ? ಇಲ್ಲ ಸರ್ವಪಕ್ಷ ಸಭೆ ಕರೆದ್ರ? ಬೇರೆದಕ್ಕೆಲ್ಲ ಸರ್ವಪಕ್ಷ ಸಭೆ ಅಂತೀರಿ. GST ಅಂದ್ರೆ ಬನ್ನಿ ಚರ್ಚೆ ಮಾಡೋಣ ಅಂತೀರಿ. ಬರದ್ದು ಯಾವ್ದು ವಿಚಾರ ಚರ್ಚೆ ಮಾಡ್ತಿಲ್ಲ. ದಯಮಾಡಿ ನಾವ್ ಹೇಳೋದು ಇಮಿಡಿಯೇಟ್ ಆಗಿ 10 ಕೋಟಿ ಪ್ರತಿ ತಾಲೂಕಿಗೆ ಸರ್. 1 ಕೋಟಿ ಸಾಲಲ್ಲ, 1 ಕೋಟಿ 5 ಹಳ್ಳಿಗಾಗಲ್ಲ ಸರ್. ನಾನು ಗ್ರಾಮೀಣ ಭಾಗದಿಂದ ಬಂದಿರೋನು. ಒಂದ್ ಡ್ರಿಲ್ ಮಾಡೋದಕ್ಕೆ ಬೋರ್ ಹಾಕಕ್ಕೆ 5-6 ಲಕ್ಷ ಬೇಕು ಒಂದು ಗ್ರಾಮಕ್ಕೆ. ದಯವಿಟ್ಟು ಉತ್ತರ ಕೊಡ್ಲಿ. ಆರಂಗಿಲಿ ಎಷ್ಟು ನೀರಿದೆ ಗೊತ್ತಾ? ರಾಮನಗರ ಬರಲ್ಲ ಸರ್. ಕೇಳಿಸ್ಕೊಳ್ರಿ, ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ನಾನು ನಿಮ್ಗೆ ಹೇಳ್ತಾ ಇರೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಪಕ್ಷದ ಸಮಸ್ಯೆ ಅಲ್ಲ. ನೀವು JDS ಅನ್ನೋ ಕಾರಣಕ್ಕಾಗಿ ನಾನು ನಿಮ್ಮನ್ನು ವಿರೋಧ ಮಾಡೋದು, ನಾನು ಕಾಂಗ್ರೆಸ್ ಅನ್ನೋ ಕಾರಣಕ್ಕಾಗಿ ನಾನು ವಿರೋಧ ಮಾಡೋದಲ್ಲ. ಕೇಂದ್ರ ಸರ್ಕಾರದ ಲಾಜಿಕ್ ಹೆಂಗಿದೆ ಅಂತಂದ್ರೆ, ನೋಡಿ, ರಸಗೊಬ್ಬರದ ಕೊರತೆ ಆದ್ರೆ ರಾಜ್ಯ ಸರ್ಕಾರನ ಹೊಣೆ ಮಾಡಿ, ಬೀಜದ ಕೊರತೆ ಆಗಿದ್ರೆ ರಾಜ್ಯ ಸರ್ಕಾರನ ಹೊಣೆ ಮಾಡಿ. ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ರಸಗೊಬ್ಬರ ಮತ್ತು ಬೀಜಕ್ಕೆ ಕೊರತೆಯೇ ಇಲ್ಲ. ಸಂಪೂರ್ಣವಾಗಿ ದಾಸ್ತಾನಿದೆ. ಶುದ್ಧ ಸುಳ್ಳು. ದಯವಿಟ್ಟು ನಿಕೇತರ ಸುಳ್ಳು ಹೇಳ್ಬೇಡಿ. ಇದೇ ಚಲುವರಾಯಸ್ವಾಮಿ ಅವರು ಬೀಜದ ಕೊರತೆ ಆದಾಗ ಕೇಂದ್ರ ಸರ್ಕಾರ ಕಾರಣಂತಾರೆ. ನಾನೊಬ್ಬ ಅಗ್ರಿಕಲ್ಚರ್ ಗ್ರಾಜುಯೇಟ್, ಗೊತ್ತಿದೆ ಸುಳ್ಳು ನಿಮ್ ಚಲುವರಾಯಸ್ವಾಮಿ ಅವರು ಮಾಡಿದ್ದಾರೆ ಅನ್ನೋದನ್ನ. ನಾವು ಹೇಳ್ತಿರೋದು ಅದನ್ನೇ. ನಾವು ಕೇಂದ್ರ ಸರ್ಕಾರಕ್ಕೆ ಬರ್ದಿದೀವಿ ಪತ್ರವನ್ನ. ಆದ್ರೆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಏನ್ ಹೇಳ್ತಾರೆ ಗೊತ್ತಾ? ಹಾರಂಗಿ ಒಳಗಡೆ 98% ಡ್ಯಾಮ್ ಫುಲ್ ಆಗಿದೆ ಅಂತಾರೆ. ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನು ಕೇಳಿದ್ರೆ ಡ್ಯಾಮ್ ನೀರು ಬಂದಿದೆ, ಖಂಡಿತ ಡ್ಯಾಮ್ ನೀರು ಬಂದಿದೆ. ಕೇಂದ್ರ ಸರ್ಕಾರದ ಅಧಿಕಾರಿಗಳೇ ಹೇಮಾವತಿ ಒಳಗಡೆ 87% ನೀರು ಇದೆ, ವಾಟರ್ ಇನ್ಫ್ಲೋ ಇಷ್ಟಿದೆ ಅಂತ ಹೇಳ್ತಾರೆ. ಮಳೆ ಏನಾಗಿದೆ ಅಂತಂದ್ರೆ, ಮಳೆ ಬಂದಿದೆ ಎಲ್ಲೋ ಒಂದ್ ಕಡೆ ಕರಾವಳಿ ಪ್ರದೇಶದಲ್ಲಿ ಮತ್ತು ಮಲೆನಾಡು ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿದೆ, ತುಂಗಾಗ್ ನೀರು ಬಂದಿದೆ. ಆದ್ರೆ ರೈತರ ಜಮೀನಿಗೆ ನೀರು ಬಂದಿಲ್ಲ. ನಾವು ಬೀಜ ಬಿತ್ತಿ ಬೆಳೀತಿದ್ದಂತ ಬೆಳೆಗಳಿತ್ತಲ್ಲ, ಒಣ ಬೇಸಾಯ ಮಾಡ್ತಿದ್ದಂತ ಭೂ ಪ್ರದೇಶಗಳಲ್ಲಿ ಬೆಳೀತಾ ಇದ್ದಂತ ಜಾಗ ಇತ್ತಲ್ಲ, ಅಲ್ಲೆಲ್ಲ ಮಹಾರಾಷ್ಟ್ರದಲ್ಲಿ ಮಳೆ ಆಗಿದೆ. ಹೇಳಿ ಪ್ಲೀಸ್. ಅಲ್ಲೆಲ್ಲೋ ಮಹಾರಾಷ್ಟ್ರದಲ್ಲಿ ಮಳೆ ಆಗಿದೆ. ಇನ್ನೆಲ್ಲ ಒಂದ್ ಕಡೆ ಕೊಯ್ನಾ ಡ್ಯಾಮಿಗೆ ನೀರು ಬರುತ್ತೆ, ಕೃಷ್ಣಾಗ್ ನೀರು ಬರ್ತಾ ಇದೆ. ಕರ್ನಾಟಕದಲ್ಲಿ ಮಳೆ ಆಗ್ತಾ ಇಲ್ಲ. ಆದ್ರೆ ಬೇರೆ ಬೇರೆ ಕಡೆಗಳಾದಂತ ಮಳೆಯ ಪ್ರಭಾವದಿಂದಾಗಿ ನಮ್ ಡ್ಯಾಮ್ಗಳಿಗೆ ನೀರು ಬಂದಿದೆ. ಆದ್ರೆ ಒಣ ಬೇಸಾಯ ಬೆಳೀತಿದ್ದಂತವ್ರು, ಅಂತರ್ಜಲವನ್ನ ನಂಬಿ ಕೃಷಿ ಮಾಡ್ತಾ ಇದ್ದವರು ಸಂಕಷ್ಟಕ್ಕೊಳಗಾಗಿದ್ದಾರೆ. ನೀವು ಕೇಳ್ತೀರಿ, ನೆನ್ನೆ ಇವ್ರು ಮಾತನಾಡಿದ್ರ? ನಾನು ಅವ್ರ ಪಕ್ಕದಲ್ಲಿ ಕೂತಿದ್ನಾ? ನಾನು ಹೋಗಿ ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೂತಿದ್ದ? ಕೇಳಿ, ದಯವಿಟ್ಟು ಕೇಳ್ರಿ. ಅವ್ರು ಮಾತಾಡಿಲ್ಲ ಅನ್ಕೊಂಡಿದ್ದೀರಾ? ಖಂಡಿತವಾಗಿಯೂ ಮಾತಾಡಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಖಂಡಿತವಾಗಿಯೂ ಬರದ ಬಗ್ಗೆ ನೀವೇನಾದ್ರೂ ತೀರ್ಮಾನ ತಗೋಬೇಕು ಅಂತ ಹೇಳಿ ಮಾತಾಡಿದ್ದಾರೆ. ಪ್ರಶ್ನೆ ಬಿಜೆಪಿಗರಿಗಿದು ಇದು ಮಾತಿರೋದು ಸದನ ನಡೆಸೋದಕ್ಕೆ ಬಿಡಿ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸದನಕ್ಕೆ ಬನ್ನಿ.
ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಕಾಂಗ್ರೆಸ್ ಏನ್ ಮಾಡ್ತು ಅನ್ನೋದನ್ನ ಒಮ್ಮೆ ನೋಡಿ. ನೀಟ್ ಪ್ರಶ್ನೆ ಪತ್ರಿಕೆ ಅಥವಾ ಒಟ್ಟಾರೆ ಪ್ರಶ್ನೆ ಪತ್ರಿಕೆಗಳ ವಿಷಯಕ್ಕೆ ಚರ್ಚೆ ಮಾಡೋದಕ್ಕೆ ಲೋಕಸಭೆಯೊಳಗೆ ಚರ್ಚೆಗೆ ಕಾಂಗ್ರೆಸ್ ಬಂತು. ರಸ್ತೆಗಳಲ್ಲಿ ಪ್ರತಿಭಟನೆ ಮಾಡಿ, ಗಾಂಧಿ ಪ್ರತಿಮೆ ಮುಂದೆನೋ ಫ್ರೀಡಂ ಪಾರ್ಕ್ ಮುಂದೆ ಪ್ರತಿಭಟನೆ ಮಾಡಿ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆಯನ್ನ ನರೇಂದ್ರ ಮೋದಿ ಅವರ ಮನೆ ಮುಂದೆ ಮಾಡ್ತೇವೆ ಹೊರತು ಸದನದೊಳಗೆ ಮಾಡಲಿಲ್ಲ. ಒಂದು ಸ್ಪಷ್ಟ, ಈಗ ಸದನಕ್ಕೆ ಬಂದಿಲ್ಲ ಅಂತ ಹೇಳಿದ್ರು, ಸದನದಲ್ಲೇ ಮಾತಾಡೋದ್ವಲ್ಲ, ಸದನದಲ್ಲೇ ವಿರೋಧ ಪಕ್ಷದ ನಾಯಕರು ವಿತ್ ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡಿದ್ರು ನಾಗೇಂದ್ರ ಯಾವ ರೀತಿ ಕಳ್ತನ ಮಾಡಿದ್ದಾರೆ, ಬೆಟ್ಟ ತೊಡಗಿಸ್ಕೊಂಡಿದ್ದಾರೆ ಅಂತ. ಈಗ ಬಹಳ ಸ್ಪಷ್ಟವಾಗಿ ನಾವ್ ಹೇಳ್ತಿರುವಂತ ಪಾಪ ನಮ್ಮ ಯಾರು ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳಿದ್ರು, ನಾವು ಸದನದಲ್ಲಿ ಬಂದ್ವಿ, ಲೋಕಸಭೆಯಲ್ಲಿ ಬಹಳಷ್ಟು ಪ್ರಶ್ನೆ ಮಾಡಿದ್ವಿ ಅಂತ. ಇದೇ ನಾವು ನೀಟ್ ವಿಚಾರದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನ ಸರಿ ಮಾಡಿ ಆಂಟಿ ಪೇಪರ್ ಲೀಕ್ ಬಿಲ್ ಬಂದಾಗ ಯಾಕೆ ಕೊಡೋಗ್ಬಿಟ್ರಿ ನೀವು? ಯಾಕೆ ಪಲಾಯನ ಮಾಡಿದ್ರಿ? ಯಾಕೆ ಅಂತಂದ್ರೆ ಹೇಳಿಸ್ಕೊಳ್ರಿ ಒಂದ್ ನಿಮಿಷ. ಯಾಕೆ ಅಂತಂದ್ರೆ ಇವ್ರದ್ದು ಅದೇ ಬಂಡವಾಳ, ಎಷ್ಟೆಲ್ಲ ಹಗರಣಗಳನ್ನ ಎಷ್ಟು ಪೇಪರ್ಗಳು ಲೀಕ್ ಮಾಡಿದ್ರು ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ಚರ್ಚೆ ಮಾಡಕ್ ಇವ್ರು ತಯಾರಿರ್ಲಿಲ್ಲ, ನಾವು ತಯಾರಿದ್ವಿ. ನಾವು ನೈತಿಕ ಹೊಣೆಯನ್ನು ಹೊತ್ಕೊಂಡು ಅನೇಕ ರೀತಿಯ ಬದಲಾವಣೆಗಳನ್ನ ತರುವಂತ ಒಂದು ರಾಜಕೀಯ ಬದ್ಧತೆಯನ್ನು ಪ್ರದರ್ಶನ ಮಾಡಿದ್ವಿ. ಆಮೇಲೆ ಈಗ ಇವತ್ತು ಸದನದಲ್ಲಿ ನಮ್ಮ ಎಲ್ಲಾ ನಾಯಕರು ಮಾತಾಡಿದ್ದಾರೆ, ವಾಲ್ಮೀಕಿ ಸಮಾಜದ ನಾಯಕರು ಮಾತಾಡಿರ್ತಕ್ಕಂಥದ್ದು ತಾರ್ಕಿಕ ಹಂತಕ್ಕೆ ತಗೊಂಡೋಗ್ಬೇಕೆನ್ನುವಂತ ಬದ್ಧತೆ ನಮ್ದಿದೆ. ಬಹಳ ಸ್ಪಷ್ಟವಾಗಿ ಹೇಳ್ತು, ತಪ್ಪೇನಿದೆ ಅದರಲ್ಲಿ? ಇದೇ ಇವತ್ತೇನು ಪ್ರೆಸಿಡೆಂಟ್ MLA MPಗಳು ಬಿಜೆಪಿ 3194 ಜನ ಕ್ರಿಮಿನಲ್ ಕೇಸ್ಗಳಿದ್ದಾರೆ. 3194 ಜನ MLA MPಗಳು ಬಿಜೆಪಿಯವರು ಕ್ರಿಮಿನಲ್ ಕೇಸ್ ಹಾಕ್ಸ್ಕೊಂಡಿದ್ದಾರೆ. ಒಂದು ಉದಾಹರಣೆ ಕೊಡ್ತೀನಿ. ಪಶ್ಚಿಮ ಬಂಗಾಳದ ಅಟ್ ಪ್ರೆಸೆಂಟ್ ಪ್ರಸ್ತುತ ಯಾರು ಮುಖ್ಯಮಂತ್ರಿ ಇದ್ದಾರೆ ಸುವೇಂದು ಅಧಿಕಾರಿ ಮೇಲೆ 29 ಗಂಭೀರ ಪ್ರಕರಣಗಳಿದ್ದಾವೆ. ಅದರಲ್ಲೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗಿದ್ದಾವೆ. ಇಂಥವರು ನಮ್ಮ ದೇಶನ ಆಳ್ತಾ ಇದ್ದಾರೆ. ಅಂತವ್ರನ್ನ ಸಮರ್ಥಿಸ್ಕೊಳ್ಳಕ್ಕೆ ನಿಮ್ಮಂತವ್ರು ಬಂದಿದ್ದಾರೆ. ಇದು ನಮ್ಮ ದೌರ್ಭಾಗ್ಯ. ಅಲ್ಲ, ದುರ್ದೈವ ನೋಡಿ. ಯಾವ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಾರ್ಟಿಯ ಸರ್ವೋಚ್ಚ ನಾಯಕರು, ಅವ್ರ ಮೇಲೆ ಎಂತ ಕೇಸು ಸರ್? ಈ ದೇಶದ ಪ್ರಜೆ ಅಲ್ಲ ಅನ್ನೋಂತ ಕೇಸ್ ಇದೆ ಅವ್ರ ಮೇಲೆ. ಬ್ರಿಟಿಷ್ ಸಿಟಿಸನ್ಶಿಪ್ ಇರುವಂತ ಕೇಸನ್ನ ಅವರೇ ಹೇಳಿರ್ತಕ್ಕಂಥದ್ದು. ಇಂಥವ್ರೆಲ್ಲ ಬಂದು ಇವತ್ತು ಸಮಾಜಕ್ಕೆ ಬುದ್ಧಿ ಹೇಳ್ತಾರೆ ಅಂತಂದ್ರೆ ಇದಕ್ಕಿಂತ ಹಾಸ್ಯಾಸ್ಪದ ಸಂಗತಿ ಮತ್ತೊಂದು ಬೇಕು. ಆಮೇಲೆ ಬಹಳ ಸ್ಪಷ್ಟವಾಗಿ ನಾವ್ ಹೇಳ್ತಿರೋಂಥದ್ದು ನೋಡಿ, ನಾಗೇಂದ್ರ, ಒಂದ್ ನಿಮಿಷ ಕೇಳಿ. ನಾಗೇಂದ್ರ ಅವರ ವಿಚಾರಣೆಗೂ ನೋಡಿ, ರಾಜಕೀಯದ ಜೀವನದಲ್ಲಿ ನಾನು ವಿದ್ಯಾರ್ಥಿ ಕಾರ್ಯಕರ್ತಾಗಿ ಬಂದಿದ್ದು, ಅನೇಕ ಕೇಸ್ಗಳು ನಮ್ಮ ಮೇಲೂ ಇತ್ತು. ವಿದ್ಯಾರ್ಥಿ ಹೋರಾಟದಲ್ಲಿ ನಾವು ABVP ಕಾರ್ಯಕರ್ತ ಇರಬೇಕಾದ್ರೆ ಅನೇಕ ಹೋರಾಟಗಳು ಮಾಡಿದ ಕೇಸ್ಗಳಿದೀವಿ. ಆದ್ರೆ ನಾಗೇಂದ್ರ ಅವರ ವಿಚಾರ ಯಾಕೆ ಒಂದ್ ರೀತಿಯ ಡಿಫರೆನ್ಸ್ ಅಂದ್ರೆ, ನೇರವಾಗಿ ಖಜಾನೆಗೆ. ಯಾವ ವಾಲ್ಮೀಕಿ ಸಮಾಜ ಅಲ್ಲ ಕೇಳಿ, ಸಿದ್ದರಾಮಯ್ಯನವರು ಸದಾ ಬಬ್ಬೆ ಹೊಡಿತಾರಲ್ಲ, ನಾನು ಅಹಿಂದ ವರ್ಗದ ಚಾಂಪಿಯನ್, ನಾನು ಧಮನಿತರು ಶೋಷಿತರು ಅಂತ ಹೇಳ್ತಾರಲ್ಲ, ಅದೇ ಸಮಾಜದ ಹಣದಿಂದ ಲೂಟಿ ಮಾಡಿದಾರ್ರಿ ಸ್ವಾಮಿ. ಅದನ್ನೇ ನಾನು ಹೇಳ್ತಿರೋಂಥದ್ದು. ನೀವೇನ್ ಮಾಡ್ಬೇಕಂದ್ರೆ, ನಾಗೇಂದ್ರ ಅವರದ ಪ್ರತಿಭಟನೆ ಮಾಡ್ಬೇಕಾದ್ರೆ ಫ್ರೀಡಂ ಪಾರ್ಕ್ ಇದೆ, ಗಾಂಧಿ ತಾಟದಲ್ಲಿದೆ, ಅದು ಅಲ್ಲಿ ಹೋರಾಟ ಮಾಡಿ ರಾಜೀನಾಮೆ ಕೇಳಬೇಕು. ಒಂದನೇದ್ದು. ಎರಡನೇದ್ದು ಏನಂತೆ, ಸದನವನ್ನು ಹಾಳು ಮಾಡಲಾರದೆ ಬರ ಪರಿಹಾರರಾಗಲಿ. ಇವತ್ತು ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ರೈತರು ಸುಮಾರು ಬೋರ್ ಕೊಡಿಸಿದ್ದಾರೆ. ಅವರಿಗೆ ಇನ್ನೂವರೆಗೆ ಪಂಪ್ಸೆಟ್ ಕೊಟ್ಟಿಲ್ಲ, ಅವ್ರಿಗೆ ಸಾಮಗ್ರಿಗಳನ್ನು ಕೊಟ್ಟಿಲ್ಲ, ಕರೆಂಟ್ ವಿಸ್ತರಣೆ ಮಾಡಿಲ್ಲ, ಮತ್ತೆ ರೈತರಿಗೆ ಏನು ಸಾಮಗ್ರಿ ಕೊಟ್ಟಿಲ್ಲ. ಇವತ್ತು ರೈತರು ಗೋಳಾಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕದ ಕೊಪ್ಪಳ, ರಾಯಚೂರು, ಯಾದಗಿರಿ, ಕಲಬುರಗಿ ಎಲ್ಲ ನಾನು ಒಂದು ನಮ್ಮ ಟೀಮ್ ಅನ್ನು ಕರ್ಕೊಂಡು ಶೋಧನೆ ಮಾಡಿದ್ದೀನಿ, ವರದಿ ತಂದಿದ್ದೀನಿ. ಅದಕ್ಕೆ ದಯವಿಟ್ಟು ಸದನ ಒಳಗೆ ಸೋಮವಾರ ದಿನ ಇದು ಬರ ಪರಿಹಾರ ರೈತರ ಬಗ್ಗೆ, ಬೆಳೆ ವಿಮೆ ಫಸಲ್ ಮಾಡೋದು, ಅದ ರೈತರ ಆತ್ಮಹತ್ಯೆ ವಿಷಯ ಇರಬಹುದು, ಸಾಲ ಮನ್ನಾ ಇರಬಹುದು, ಹಲವಾರು ವಿಷಯಗಳನ್ನ JDS ಮತ್ತು ಬಿಜೆಪಿ ಸೇರಿಕೊಂಡು ಆ ಆಡಳಿತ ಪಕ್ಷವನ್ನ ತರಾಟೆ ತೆಗೆದುಕೊಂಡು ಸೋಮವಾರ ಸದನ ಒಳಗೆ ಚರ್ಚೆ ಮಾಡ್ಕೊಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಾಗೇಂದ್ರ ಬಾಬು ಅವರು ಉತ್ತರ ಕೊಡ್ಲಿ. ಯಾವುದೇ ಅಧಿಕಾರ ಇಲ್ಲ ಅಂದ್ರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು 89 ಹೆಚ್ಚು ಕಡಿಮೆ 90 ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಕಟ್ಟ ಕಡೆಯ ಕೊಟ್ಟಿದ್ದಾರೆ. ನೋಡಿದ್ರಿ ನೀವು, ಉತ್ತರ ಕರ್ನಾಟಕ ಸೇರಿ ಕಟ್ಟ ಕಡೆಯ ಕಾರ್ಯಕರ್ತನ ತನಕ ಅಲ್ಲ, ಕಟ್ಟ ಕಡೆಯ ರೈತನ ತನಕ ಕೂಡ ಸಮಸ್ಯೆಗಳನ್ನ ಆಲೈಸಿದ್ರು. ಅವನ್ನೆಲ್ಲ ತಂದು ಸರ್ಕಾರದ ಮುಂದೆ ಇಟ್ವಿ. ಇವತ್ತಿನವರೆಗೂ ಚಕಾರ ಎತ್ತಿಲ್ಲ ಸರ್ಕಾರ. ಅದನ್ನ ಹೇಳ್ತಿದ್ದೀನಿ. ಇಲ್ಲಿ ಒಂದ್ ರೀತಿ ಬಂಡತನದಲ್ಲಿ ಬಿದ್ದಿದ್ದಾರೆ ಇವರು. ಅಧಿಕಾರ ಮುಖ್ಯ. ಇನ್ನು ನೋಡಿ, ಕೆಲವೇ ದಿನಗಳಿರೋದು. ಇಷ್ಟೊಳಗೆ ನಾವೇನೇನು ದೋಚ್ಕೋಬೇಕು, ಇಷ್ಟೊಳಗೆ ನಾವೇನೇನು ಮಾಡ್ಕೋಬೇಕು, ನಾವೆಲ್ಲ ರೆಡಿ ಆಗ್ಬಿಟ್ರೆ ಸಾಕು, ನಮಗೆ ಮುಂದೆ ಯಾರಾದ್ರೂ ಸರ್ಕಾರ ಬರಲಿ. ಈ ಪರಿಸ್ಥಿತಿಯಲ್ಲಿ ಇರುವಂತ ಧೋರಣೆಯಲ್ಲಿರುವಂತ ಸಂದರ್ಭದಲ್ಲಿ ನೀವು ಅಭಿವೃದ್ಧಿ ಬಗ್ಗೆ ಬಯಸೋದು ತುಂಬಾ ಕಷ್ಟ. ಅದಕ್ಕೆ ನಾವು ಹೋರಾಟಗಳು ಮಾಡ್ತಾ ಇರ್ತಕ್ಕಂಥದ್ದು. ಹೋರಾಟ ಮಾಡ್ತೀವಿ. ಇಂಥ ಭ್ರಷ್ಟ ಸರ್ಕಾರಗಳನ್ನು ತೆಗೆದು ಉತ್ತಮವಾದ ಸರ್ಕಾರ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ. ರೈತರಿಗೆ, ಬಡವರಿಗೆ ಒಳ್ಳೇದಾಗ್ತಕ್ಕಂಥದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥದ್ದು ಸ್ಪಷ್ಟ ಭರವಸೆ. ಕರ್ನಾಟಕದಲ್ಲಿ ಬರ ಪರಿಸ್ಥಿತಿ ಇದೆ ಅಂತಂದ್ರೆ ರೈತರಿಗೆ ಫಸ್ಟ್ ಒಂದು ಅನುಕೂಲ ಮಾಡಬೇಕು. ಏನು ಅಂತಂದ್ರೆ, ನಮ್ಮ ದೇವೇಗೌಡರು ಸಾಹೇಬರು 94 ವರ್ಷ ವಯಸ್ಸಲ್ಲಿ ಬಂದು 8 ಅವರಿಂದ 10 ಅವರ್ ಕೂತ್ಕೊಂಡು ನಿರಾಹಾರ ದೀಕ್ಷೆ ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ನಾವು ಏರ್ಸಾಪ್ ಅಂತ ಹೇಳಬೇಕು. ಒಂದು ವಿಷಯ. ಎರಡನೇದು ಏನು ಅಂತಂದ್ರೆ, ಬಿಡದಿ ವಿಚಾರಕ್ಕೆ
9,000 7,000 ಎಕರೆ ಜಮೀನು ಅಕ್ವೈರ್ ಮಾಡ್ಕೊಂಡು ಪ್ರತಿ ಒಂದಕ್ಕೂ ಅವ್ರ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರಿಂದ ನಾನು ಒಂದು ಯೋಚನೆ ಮಾಡಿದ್ದೀನಿ, ಇದು ಎಲ್ಲ ಪಕ್ಷದವ್ರಿಗೂ ವಿಷಯ ತಿಳಿಸಬೇಕು. ಹೆಂಗ್ ತಿಳಿಸಬೇಕು ಅಂತಂದ್ರೆ ಅಲ್ಲಿ 7,000 ಎಕರೆ ಇರಲಿ, 7,600 ಎಕರೆ ಇರಲಿ, 8,000 ಎಕರೆ ಇರಲಿ, 9,000 ಎಕರೆ ಇರಲಿ, ಆ ಜಮೀನ್ ವಿಚಾರ ಬಿಟ್ಟು ಬಿಡಬೇಕು. ಯಾಕೆ ಅಂತಂದ್ರೆ ನಾನು ಹೇಳ್ತಾ ಇರೋದು, ಆ ಜಮೀನು ಆ ರೈತರು ಇದ್ರೇನೆ ಇವತ್ತು ತರಕಾರಿ, ಹಾಲು, ಪ್ರತಿ ಒಂದು ವಿಚಾರಕ್ಕೆ ಭತ್ತ ಆಗ್ಲಿ, ರಾಗಿ ಆಗ್ಲಿ ಕರ್ನಾಟಕಕ್ಕೆ ಬರ್ತಾ ಇರೋದು. ಅದಕ್ಕೋಸ್ಕರದಿಂದ ಆ ಜಮೀನ್ ವಿಚಾರ ಬಿಟ್ಬಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ಹೊಸದಾಗಿ ಒಂದು ಯೋಚನೆ ಮಾಡಿ